ಅದ್ರ ಬದಲು ನೀವು ಇಲ್ಲೇ ತೊಗೊಳ್ಳೋದು ಬೆಟರ್ ಆಪ್ಷನ್ಸ್. ಸೊ ಹಂಗಾಗಿ ನೀವು ಬೇರೆ ಈ ಜಾಗ್ವಾರ್ ಆಗಿರಲಿ, ಮಿನಿ ಕೂಪರ್ ಆಗಿರಲಿ ಅಥವಾ ಲ್ಯಾಂಡ್ ಕ್ರೂಸರ್ ಈ ಥರ ದೊಡ್ಡದೆಲ್ಲ ತರಕ್ಕೆ ಹೋಗಬೇಡಿ. ವರ್ಕೌಟ್ ಏನಾಗಲ್ಲ. ಸುಮ್ಮನೆ ಒಳ್ಳೆ ಗಾಡಿಗಳು ಸಿಕ್ಕಿದ್ರೂ ಕೂಡ ನಿಮಗೆ ಅಷ್ಟೇ ಕಷ್ಟ ಆಗುತ್ತೆ, ಏನು ವರ್ಕೌಟ್ ಆಗೋಲ್ಲ. ಬಟ್ ನೀವು ಹಾಗೂ ತರಬಹುದು. ಸ್ವಲ್ಪ ಬಜೆಟ್ ನೀವು ಇಲ್ಲಿ ವಿಚಾರಿಸಿ, ಸೇಮ್ ಯಾವುದೋ ಒಂದು ಸಿ ಕ್ಲಾಸು ಈ ಕ್ಲಾಸು ಯಾವುದೋ ಒಂದು ಇರುತ್ತೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ಅದೇ ಪ್ರೈಸು, ಅದೇ ಇದು ಓನರು, ಅದೇ ಕಿಲೋಮೀಟ್ರ್ ರೀಡಿಂಗು ಆಲ್ಮೋಸ್ಟ್ ಸಿಮಿಲರ್ ಇರೋದು. ಇಲ್ಲಿ ಎಷ್ಟಾಗುತ್ತೆ ಚೆಕ್ ಮಾಡಿ. ಇಲ್ಲಿಗಿಂತ ನಿಮ್ಗೆ ಅಲ್ಲಿ ಕಮ್ಮಿಗೆ ಸಿಕ್ತು, ಎಲ್ಲ ಪ್ಲಸ್ ಎಲ್ಲ ಮಾಡಿ ನಮಗೆ ಇನ್ಶೂರೆನ್ಸಲ್ಲಿ ಟ್ಯಾಕ್ಸು ಎಲ್ಲ ಕಟ್ಟಿ ಕೂಡ ರೀನಂಬರಿಂಗ್ ಎಲ್ಲ ಆದ್ರೂ ಕೂಡ ಎಷ್ಟು ಬರುತ್ತೆ ಅಂತ ಹೇಳಿ ಫಸ್ಟೇ ವಿಚಾರಿಸ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ಹ್ಯೂಜ್ ಬರುತ್ತೆ ಟ್ಯಾಕ್ಸ್ ಎಲ್ಲ. ಅದನ್ನು ತಪ್ಪಿಸ್ಕೊಂಡು ನೋಡೋಕ್ಕೆ ತುಂಬ ತೊಗೊಂಬರ್ತಾರೆ. ಅಲ್ಲಿಂದ PY ತರ್ತಾರೆ, GI ತರ್ತಾರೆ, WB ಕಮ್ಮಿ ಇದೆ, ಬಟ್ CH ಚಂಡೀಗಢದಿಂದ ತರ್ತಾರೆ. ಸೊ ಹಂಗಾಗಿ ಒಂದು ಸಲ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ನಿಮಗೆ ಓಕೆ ಅದೆಲ್ಲ ಮಾಡು ಕೂಡ ಉಳಿಸಿದ್ರೂ ಕೂಡ ನನಗೊಂದು 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿವರೆಗೂ ಅಥವಾ ಜಾಸ್ತಿನೇ ಸೇಲ್ ಆಗುತ್ತೆ, ಉಳಿತಾಯ ಆಗುತ್ತೆ ಅಂದರೆ ಖಂಡಿತ ತನ್ನಿ, ಒಳ್ಳೆ ಆಪ್ಷನ್ ನಿಮಗೆ. ಸರ್ BMW RD ನೀವು ಎಲ್ಲಿ ತೊಗೊಂಡ್ರು ಹೈ ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ಅದು ಟೈರ್ಗಳೇ ಎಕ್ಸ್ಪೆನ್ಸಿವ್ ಫಸ್ಟ್ ಆಫ್ ಆಲ್. ಅದೆಲ್ಲ ನಿಮಗೆ ನಾರ್ಮಲ್ CIT MRF ಹಾಕೊಂಡು ಓಡ್ಸೋಕ್ಕಾಗಲ್ಲ. ಅದಕ್ಕೆ ಹೆವಿ ಕಾಸ್ಟ್ಲಿಯಷ್ಟೇ ಹಾಕಬೇಕು ಟೈರ್. ಇದು ನೆನ್ಪಿಟ್ಕೊಳ್ಳಿ. ಟೈರೇ ನೀವು ಲೋ ಪ್ರೊಫೈಲ್ ಟೈರ್ ಹಾಕೋರು ಸೇಮ್, ಹೈ ಪ್ರೊಫೈಲ್ ಟೈರ್ ಆಗಿ ಯಾವ್ದು ಹಾಕಿದ್ರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮೆಚ್ಲಿ ಅಂದರೆ ಹಾಕ್ಸ್ಬೇಕು. ಅದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿ ಒಂದೊಂದು ಪಾರ್ಟ್ಸ್ ಕೂಡ ಎಕ್ಸ್ಪೆನ್ಸಿವ್ ಆಗುತ್ತೆ. ಅಫ್ಕೋರ್ಸ್ ಅಷ್ಟೇ ಕ್ವಾಲಿಟಿ ಕೂಡ ಇರುತ್ತೆ. ಬಟ್ ನಿಮ್ಗೆ ಅದು ಗತ್ತು ಬೇರೆ. ನೀವು ಫಾರ್ಚುನರ್ ಇಟ್ಕೊಳ್ಳೋದಕ್ಕಿಂತ ನೀವು ಮರ್ಸಿಡೀಸಲ್ಲೋ ಅಥವಾ BMW ಹೋದರೆ ಅದು ಇನ್ನೊಂದು ಎಕ್ಸ್ಟ್ರಾ ಗತ್ತು ಆ್ಯಡ್ ಆಗುತ್ತೆ ನಿಮಗೆ. ನಿಮ್ಮಲ್ಲಿ ದುಡ್ಡು ಚೆನ್ನಾಗಿದೆ, ಒಂದು ಎಕ್ಸ್ಟ್ರಾ ಗಾಡಿ ಮಜವಾಗಿರ್ತದೆ ಅಂತ ಹೇಳಿದ್ರೆ BMW ಸೂಪರ್ ಆಪ್ಷನ್ಸ್, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಆ ಮರ್ಸಿಡೀಸ್ ಇಟ್ಸ್ ಅ ಕ್ಲಾಸ್. ಮರ್ಸಿಡೀಸ್ ಬೆನ್ಸ್ ಅಂತ ಏನು ಕ್ಯಾಟಗರೈಸ್ ಮಾಡ್ತೀವಲ್ಲ ಅದೆಲ್ಲ ಕ್ಲಾಸ್ ಗಾಡಿಗಳು. ಅದರಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ BMW ಇಟ್ಸ್ ಇನ್ನೊಂದು ನೆಕ್ಸ್ಟ್ ಲೆವೆಲ್. ಅದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಅದ್ರಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್. ಇದು ಸ್ವಲ್ಪ ಬಿಸ್ನೆಸ್ ಪರ್ಪಸ್ಗಾದರೆ ಯಾವುದೋ ಮರ್ಸಿಡೀಸ್ ಬೆನ್ಸ್ ಎಲ್ಲ ಬಿಸ್ನೆಸ್ ಪರ್ಪಸ್ ಆದರೆ, BMW ಬಂದು ಶೋಕಿ ಪರ್ಪಸ್, ಪರ್ಫಾರ್ಮೆನ್ಸ್, ಎಂಜಾಯ್, ಎಂಥೂಸಿಯಸ್ಟಿಕ್ ಆಗಿರೋಂಥವ್ರಿಗೆಲ್ಲ ನೀವು BMW ನೀವು ಬೇಕಾದ್ರೆ ಸೂಕ್ಷ್ಮವಾಗಿ ನೋಡಿ. ಅವರೇ ಇಟ್ಕೊಂಡಿರ್ತಾರೆ ಜಾಸ್ತಿ. ನಿಮಗೆ ಬಿಸ್ನೆಸ್ ಪರ್ಪಸ್ ಎಲ್ಲ ಜಾಸ್ತಿ ಮರ್ಸಿಡೀಸ್ಗೆ ಹೋಗಿರ್ತಾರೆ, BMW ಕಮ್ಮಿ. BMW ಬರೋರೆಲ್ಲ ಬರೀ ಒಂದು ಮಜಾ ಉಡಾಯಿಸೋದಕ್ಕೆ ಬರ್ತಾರೆ. ಲ್ಯಾಂಬೋರ್ಗಿನಿ ಅವೆಲ್ಲ ಹಂಗೆ, ಅದೆಲ್ಲ ಬಿಡಿ, ಜಾಸ್ತಿ ಆಯಿತು ಮಾತು. ಸೊ ಹೀಗೆ ನೀವು ತರ್ಬೋದು. ಇನ್ನು ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಗಳಲ್ಲಿ ನೀವು ಬೆಂಗಳೂರಿನಲ್ಲೇ ಟ್ರೈ ಮಾಡಿ. ನಿಮಗೆ ಒಳ್ಳೆ ಪ್ರೈಸಲ್ಲೇ ಸಾಕಷ್ಟು ಜನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲೇ ಸಿಗುತ್ತೆ. ಸೊ ಹಂಗಾಗಿ ನಿಮಗೆ ತೀರಾ ಡಿಫ್ರೆನ್ಸ್ ನನಗೇನು ಆ ಥರ ಅನಿಸ್ಲಿಲ್ಲ. ಏನು ಉಳಿಸಿದ್ರೆ ನೀವು ಹೆಚ್ಚಂದ್ರೆ ಒಂದು 1 ಲಕ್ಷ ಉಳಿಸ್ಬೋದು. ನೀವು ಆ ಬಜೆಟ್ ಗಾಡಿಗಳು ತೊಗೊಳ್ತಿದ್ರೆ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಮ್ಯಾಟ್ರ್ ಆಗೋಲ್ಲ. ಬಟ್ ತುಂಬ ಜನ ಏನು ಮಾಡ್ತಾರೆ, ಮರ್ಸಿಡೀಸ್ 3.5 ಲಕ್ಷ 4 ಲಕ್ಷ ಸಿಗುತ್ತೆ ಅಂತ ಹೇಳಿ 12 ಮಾಡಲ್, 13 ಮಾಡಲು, 9 ಮಾಡಲು, 10 ಮಾಡಲ್ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ತೀರಾ ಹಳೇದು ತೊಗೊಳಕ್ಕೆ ಹೋಗಬೇಡಿ ಗಾಡಿಗಳು. ಮಿನಿಮಮ್ 10 years ಇಟ್ಸ್ ಹ್ಯೂಜ್. ಒಂದು ಪೆಟ್ರೋಲ್ ಆರ್ ಡೀಸೆಲ್ ದಟ್ ಈಸ್ ಸೆಕೆಂಡ್ರಿ. ಬಟ್ 10 years ಯೂಸ್ ಅಂತಿರ್ಬೇಕಾದ್ರೆ 10 yearsಗೆ ಸ್ಕ್ರ್ಯಾಪ್ ಮಾಡೋಕ್ಕೆ ಟೈಮ್ ಬಂದುಬಿಟ್ಟಿದೆ ನೋಡಿ. ಡೆಲ್ಲಿಲಿ ಹಂಗೆ, ಅದಕ್ಕೆ ಡೆಲ್ಲಿಲಿ ಪ್ರೈಸ್ ಕಮ್ಮಿ. ಸೊ ಡೆಲ್ಲಿಲಿ ನೋಡಿ ಹಂಗೆಲ್ಲ ಮಾಡ್ತಿರ್ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. 10 years ಇಟ್ಸ್ ಹೆವಿ ಹ್ಯೂಜ್. ಸೊ ನಿಮಗೆ ಆ ಗಾಡಿ ನಿಮಗೆ ಈವನ್ ಏಜ್ ಜಾಸ್ತಿ ಆಗಿದ್ದು, ಕಡಿಮೆ ಓಡಿದ್ದು, ಪ್ರಾಪರ್ ಹಿಸ್ಟ್ರೀಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ನೀವು ಒಳ್ಳೆ ಬೆಲೆ ಕುದುರಿಸಿ ತೊಗೊಂಬನ್ನಿ. ಒಳ್ಳೆ ಗಾಡಿ ಇರುತ್ತೆ. ಆ್ಯಕ್ಚುಲಿ ಅವೆಲ್ಲ ಲೈಫಲ್ಲಿ ಒಂದೇ ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು. ಆ ಮಜಾ ನೀವು ಮಾಡಿ. ಸೊ ಜೀವನದಲ್ಲಿ ನೀವೇನೇನು ದುಡಿತಿದ್ರೋ, ಏನೇನು ಮಾಡ್ತಿದ್ರೋ ಎಲ್ಲ ನಿಮ್ಮ ಫ್ಯೂಚರ್ ಇರ್ತದೆ. ತಿಟ್ಟಿ ಏನು ಮಾಡ್ತೀರಾ ನೀವು? ಕೊನೆಗಾಲದಲ್ಲಿ ಯಾವನೋ ಬಂದು ನೋಡ್ಕೊಳ್ಳಲ್ಲ. ಸೊ ಆವಾಗ ನಿಮ್ಗೆ ಕೊರಗೋದಕ್ಕಿಂತ ಅಯ್ಯೋ ನಾನು ಅಲ್ಲಿಗೆ ಹೋಗ್ಬೇಕಾಯ್ತು, ನಾನು ಆ ಗಾಡಿ ಇಸ್ಕೋಬೇಕಾಯ್ತು, ಆ ಬೈಕಲ್ಲಿ ಲಡಾಖ್ ಹೋಗ್ಬೇಕಾಯ್ತು, ಸ್ವಿಟ್ಜರ್ಲೆಂಡ್ಗೆ ಹೋಗ್ಬೇಕಾಯ್ತು, ಇಷ್ಟೆಲ್ಲ ಆಸೆಗಳನ್ನ ಅವಾಗ ನೀವು ಯೋಚನೆ ಮಾಡ್ತೀರ. ಅವಾಗ ನಿಮ್ಗೆ ಟೈಮ್ ಇರೋಲ್ಲ, ಇದ್ದರೂ ದುಡ್ಡಿರೋದಿಲ್ಲ, ಇದ್ದರೂ ಮಜಾ ಮಾಡುವಂಥ ವಯಸ್ಸಿರೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಇರೋದೊಂದು ಲೈಫ್, ಇರೋದೊಂದು ಜೀವನ, ಮಜಾ ಉಡಾಯಿಸಿ. ಹಾಗಂತ ಕಂಟ್ರೋಲನ್ನು ತಪ್ಪಬೇಡಿ. ಸೊ ದಯವಿಟ್ಟು ಕುಡಿದು ಗಾಡಿನ ಓಡಿಸ್ಬೇಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಯಾಕಂದ್ರೆ ತುಂಬ ಈ ರೀಸೆಂಟ್ ಇನ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿದೆ. ದಯವಿಟ್ಟು ಕುಡಿದು ಯಾರೂ ಓಡಿಸ್ಬೇಡಿ. ಸೀಟ್ ಬೆಲ್ಟ್ ಹಾಕ್ಕೊಂಡು ಓಡಿಸಿ. ನಿಮ್ಮ ಪಕ್ಕದಲ್ಲಿ ಕೂಡ ಸೀಟ್ ಬೆಲ್ಟ್ ಹಾಕೋದಕ್ಕೆ ಎಂಕರೇಜ್ ಮಾಡಿ, ಅವ್ರಿಗೂ ಕೂಡ ಹಾಕ್ಸಿ. ಸೊ ಇನ್ನು ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಅದರ ಮುಂದುವರೆದ ಭಾಗ ಇದು. ಸೊ ಆ ವೀಡಿಯೋದಲ್ಲಿ ನಾನು ಫಾರ್ಚುನರ್ ಬಗ್ಗೆ ಒಂದು ಹಳೆ ಫಾರ್ಚುನರ್ ಬಗ್ಗೆ ಹೇಳ್ತಿದ್ದೆ. ಬಟ್ 3 ಲೀಟರ್ ಡೀಸೆಲ್ ಫಾರ್ಚುನರ್ ಬಗ್ಗೆ ಹೇಳ್ತಿದ್ದೆ. ಅದರಲ್ಲೂ ಒಳ್ಳೆ ಗಾಡಿ. ಬಟ್ ಹೊಸ ಫಾರ್ಚುನರ್ ಬಗ್ಗೆ ಹೇಳಿರಲಿಲ್ಲ. ಯಾಕೆ ಹೇಳಿರಲಿಲ್ಲ ಅಂತ ಹೇಳಿದ್ರೆ, ಅದ್ರದ್ದು ನಿಮಗದು ರೀಸೆಂಟ್ ಗಾಡಿಗಳಾಗಿದೆ. ಈವನ್ ಫೇಸ್ ಲಿಫ್ಟ್ ಯಾವ್ದು ಆಗಿರ್ಬೋದು ಅಥವಾ ಹಳೆದಾಗಿರ್ಬೋದು, ಸ್ವಲ್ಪ ಹಳೇದು ಬಂತಲ್ಲ, 2018, 16, 17, 18, 20 ಈ ಮಾಡಲ್ ಗಾಡಿಗಳಾಗಿರ್ಬೋದು, ಒಳ್ಳೆ ಗಾಡಿ. ಆದರೆ ನಿಮಗೆ ಅಲ್ಲಿಂದ ಇಲ್ಲಿಗೆ ತಂದು ಟ್ಯಾಕ್ಸ್ ಎಲ್ಲ ಆ್ಯಡ್ ಮಾಡಿದಾಗ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾನೇ ಆಗುತ್ತೆ. ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡೋದಕ್ಕಿಲ್ಲ.
ಏನು ಆ ಥರದ್ದೇನು ಇಲ್ಲ. ಸೊ ಹಂಗಾಗಿ ನೀವು ಬೆಟರ್ ಇಲ್ಲೇ ತೊಗೋಬೋದು. ಬಟ್ ತುಂಬ ಜನ ನನಗೊಂದು ಕ್ವಶನ್ ಕೇಳಿದ್ರು, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ಬೇಕಾಗಿತ್ತು. ತಾರ್ ಬಗ್ಗೆ ಕೇಳಿದೆ, ತಾರ್ ಮತ್ತು ತಾರ್ ರಾಕ್ಸ್ ಬಗ್ಗೆ ಕೇಳ್ತಿದ್ರು. ತಾರ್ ರಾಕ್ಸ್ ಆಬ್ವಿಯಸ್ಲಿ ಹೊಸ ಮಾಡಲ್ ಗಾಡಿ, ನೀವು ಇಲ್ಲಿ ತೊಗೊಳ್ಳೋದು ಬೆಟರ್ ಆಪ್ಷನ್ಸ್. ಹಳೆಯ ತಾರ್ 4x4 ಆಗಿರಲಿ ಅಥವಾ ಡೀಸೆಲ್ ಪೆಟ್ರೋಲ್ ಇವುಗಳ ಗಾಡಿಗಳು ತೊಗೊಂಬರ್ಬಹುದಾ ಅಂತ ಕೇಳ್ತಿದ್ರು. ಅಟ್ ಪ್ರೆಸೆಂಟ್ ಇವಾಗ ನಿಮಗೆ ಒಂದು 17-18 ಮಾಡಲ್ ಗಾಡಿಗಳಲ್ಲಿ ನಿಮ್ಗೆ ಇಲ್ಲಿ 12, 13, 14ವರೆಗೂ ಮಾಡಿಫಿಕೇಷನ್ ಮಾಡಿರೋದಲ್ಲ, 14, 15ವರೆಗೂ ಸೇಲ್ ಮಾಡ್ತಿದ್ದಾರೆ. ಅದೇನಕ್ಕೆ ಅಷ್ಟೊಂದು ಕೋಟ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಬಟ್ ಅಲ್ಲಿ ನಿಮ್ಗೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ, ನೀವು ತರಬಹುದು. ಅದು ಒಳ್ಳೆಯ ಆಪ್ಷನ್ಸ್ ನಿಮಗೆ ತಾರ್. ಬಟ್ ಅದರಲ್ಲಿ ಕೆಲವೊಂದಷ್ಟು ನೆಗೆಟಿವ್ಸ್ ಇದೆ. ಏನಂತ ಹೇಳಿದ್ರೆ ಅದು ನಿಮಗೆ ಜಾಸ್ತಿ ನಿಮ್ಗೆ ರಫ್ ಯೂಸ್ ಅಂತಲೇ ಹೇಳೋಕ್ಕಾಗಲ್ಲ. ಜಾಸ್ತಿ ನೀವು ಏನಂತಾರೆ ನೀರು ಕುಡ್ದಂಗೆ ಕುಡಿತಿದ್ದದು. ನೀವು ಇನ್ ಕೇಸ್ ನೀವೇನ ಪೆಟ್ರೋಲ್ ತೊಗೊಂಬಿಟ್ರೆ, ಪೆಟ್ರೋಲ್ ಆಬ್ವಿಯಸ್ಲಿ ನಾನು ರೆಕಮೆಂಡೇ ಮಾಡಲ್ಲ ಯಾವ ಗಾಡಿಗಳ್ನು. ಡೀಸೆಲ್ ಬೆಸ್ಟ್ ಆಪ್ಷನ್ ಆಬ್ವಿಯಸ್ಲಿ. ಒಳ್ಳೆ ಗಾಡಿ, ಒಳ್ಳೆ ರೋಡ್ ಪ್ರೆಸೆನ್ಸ್ ಇರುವಂಥ ಗಾಡಿ ಥಾರ್. ಅದಕ್ಕೆ ಅಷ್ಟು ಕ್ರೇಜ್ ಇರೋದು, ಅಷ್ಟು ಓಡಿದೆ. ಈಗ ರಾಕ್ಸ್ ಬೇರೆ ಬಂದರೆ ಅದು ಕೂಡ ಅದು ಫುಲ್ ಫ್ಯಾಮಿಲಿ ಟೈಪ್ ಆಗೋಯಿತು. ಸ್ವಲ್ಪ ಇದು ನಿಮಗೆ ಬಾಡಿ ರೋಲ್ ಆಗಿರಲಿ ಅಥವಾ ಸ್ವಲ್ಪ ನಿಮಗೆ ಹೈವೇ ಸ್ಟೆಬಿಲಿಟಿಯಲ್ಲಿ ಸ್ವಲ್ಪ ಇಶ್ಯೂಸ್ ಇರೋದು ಕಾಣಿಸುತ್ತೆ ತಾರ್ನಲ್ಲಿ. ಸೊ ನಿಮಗೆ ಹೈವೇ ಪರ್ಪಸ್ಗೆಲ್ಲ ಅಷ್ಟು ಲಾಯಕ್ಕಿಲ್ಲ, ಅದು ಶೋಕಿಗೋಸ್ಕರನೇ ಇರೋದು ತಾರದು. ನಿಮಗೆ ಹಿಲ್ ಸ್ಟೇಷನ್ಗಳ್ಗೆ ಹತ್ತೋದಕ್ಕೆ, ಅಡ್ಡ ಕೊಡ್ಡಗಳು ಓಡೋಕ್ಕೆ 4x4 ಆಗಿರಲಿ ಅಥವಾ ನಿಮ್ಗೆ ಹಳ್ಳಿ ಪಳ್ಳಗಳು ಓಡಿಸೋದಕ್ಕೆ, ರಫ್ ಯೂಸ್ ಮಾಡೋಕ್ಕೆ ಸಿಟಿ ಲಿಮಿಟ್ಸ್ನಲ್ಲಿ, ನಿಮ್ಗೆ ಅದಕ್ಕೆ ಒಳ್ಳೆ ಗಾಡಿ ತಾರ್. ಮೈಲೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಮೈಂಟೆನೆನ್ಸು ಏನು ಅಷ್ಟೊಂದು ಹ್ಯೂಜ್ ಏನು ಬರೋಲ್ಲ ಅದರಲ್ಲಿ. ನೀವು ಅದನ್ನು ಒಂದು ಆಪ್ಷನಲಾಗಿ ಇಟ್ಕೋಬಹುದು. ಬಟ್ ನೀವು ಹೈವೇ ಜಾಸ್ತಿ ಹೋಗ್ತೀರಾ, ಫ್ಯಾಮಿಲಿ ಜಾಸ್ತಿ ಕೂತ್ಕೊಳ್ತಾರೆ ಅಂದರೆ, ಯಾಕಂದ್ರೆ ಇರೋದೇ ನಿಮಗೆ 2 ಡೋರ್ಸ್ ಅಷ್ಟೇ. ಅದು ಹಿಂದೆ ನೀವು ಬಂದು ಅದು ರಿಸ್ಕ್ ಆಗುತ್ತೆ. ಎಲ್ಲರ ಮನೇಲಿ ಇರೋಕ್ಕಾಗಲ್ಲ. ಫ್ಯಾಮಿಲಿ ಪರ್ಪಸ್ಗೆಲ್ಲ ಸೆಟ್ ಆಗೋಲ್ಲ ಗಾಡಿ. ಅದು ನಿಮ್ಗೆ ಹುಡುಗರುಗಳು ಇದ್ದೀರಾ, 4 ಜನ ಹುಡುಗರು ಇದ್ದೀರಾ, ಶೇರಿಂಗ್ ಹಾಕೊಂಡು ನೀವು ತೊಗೊಳ್ತಿದ್ದೀರಾ ಗಾಡಿ, ಈ ಕಿರಿಕ್ ಪ್ಯಾಟೆಲ್ ಇದೆಯಲ್ಲ ಆ ಥರ ತೊಗೊಳ್ತಿದ್ದೀರಾ ಅಂದರೆ ತಾರು ಒಳ್ಳೆ ಆಪ್ಷನ್ಸು. ಸೊಕ್ಕತ್ ರೋಡ್ ಪ್ರೆಸೆನ್ಸ್ ಇದೆ. ನೀವು ಆ ಟೈರ್ ನೋಡೋದನ್ನೇ ಫಿದಾ ಆಗಿಬಿಡ್ತೀರಾ. ಆ ಟೈರು ಅಷ್ಟು ದಡಿ ನನ್ನ ಮಗನ ಟೈರ್ ಹಂಗಿರುತ್ತೆ. ನೀವು ಅದನ್ನು ಚೂಸ್ ಮಾಡ್ಬೋದು. ಇನ್ನೂ ಕೆಲವು ಗಾಡಿಗಳಿದೆ, ಅದು ನಾನು ಮುಂದೆ ವೀಡಿಯೋದಲ್ಲಿ ಯಾಕೆ ನಾನು ಆ ಗಾಡಿ ಹೆಸರು ಹೇಳಿಲ್ಲ ಅಂತ ಹೇಳ್ತಾ ಹೋಗ್ತೀನಿ. ಸೊ ಫೈನಲ್ ಕನ್ಕ್ಲೂಡ್ ಅಂದರೆ ಏನು ಅಂತ ಹೇಳಿದ್ರೆ, ಪಾರ್ಟ್ 1 ವೀಡಿಯೋ ನೋಡ್ಕೊಂಬಂದಿರೋರಿಗೆ ಇದು ಅರ್ಥ ಆಗುತ್ತೆ. ಇನ್ಮೇಲೆ ನೀವು ಪಾರ್ಟ್ 1 ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ವೀಡಿಯೋ ಲೈಬ್ರರಿ ಇರುತ್ತೆ, ಖಂಡಿತವಾಗಿ ನೋಡಿ. ಈ ವಿಡಿಯೋಲಿ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವೇನೋ ಡೆಲ್ಲಿಯಿಂದ ಗಾಡಿ ತರಬೇಕು ಅಂತ ಇರೋರು ಖಂಡಿತ ಹೋಗ್ಬಿಟ್ಟು ಬನ್ನಿ. ಬಟ್ ನಿಮ್ಮ ತಲೆಯಲ್ಲಿ ಯಾವಾಗಲೂ ಕೂಡ 2 ಆಪ್ಷನ್ಸ್ನ ಇಟ್ಕೊಂಡು ಹೋಗಿ, ಒಂದೇ ಆಪ್ಷನ್ಸ್ಗೆ ಫಿಕ್ಸ್ ಆಗಬೇಡಿ. ಈಗ ನಿಮ್ಮ ತಲೆ ನಾನು ಫಸ್ಟ್ನೇ ವೀಡಿಯೋದಲ್ಲಿ ಹೇಳಿದ್ದೆ, 2 ಚೂಸ್ ಮಾಡಿರಿ. ಉದಾಹರಣೆಗೆ ಇನೋವಾ ಕ್ರಿಸ್ಟಾ ಅಂತ ಇಟ್ಕೊಳ್ಳಿ, ಅಥವಾ ಸ್ಕಾರ್ಪಿಯೋ ಅಥವಾ ಸಫಾರಿ ಅಂತ ಇಟ್ಕೊಳ್ಳಿ. ಅದು ಬೇರೆ ವಿಷಯ. ಅಥವಾ BMW 2 ಕ್ಯಾಟಗರೈಸ್ ಮಾಡಿ, ಇಲ್ಲ ಫಾರ್ಚುನರಲ್ಲೇ 2 ಕ್ಯಾಟಗರೈಸ್ ಮಾಡಿ. 11 ಮಾಡಲ್, 12 ಮಾಡಲ್ ಅಥವಾ 13 ಮಾಡಲ್, 14 ಮಾಡಲ್ ಹೀಗೆ ಕ್ಯಾಟಗರೈಸ್ ಮಾಡಿ. ಈ ಥರ ನೀವು ಇಟ್ಕೊಂಡು 2 ಇಟ್ಕೊಂಡು ಹೋಗಿರಿ. ಕಲರ್ನಲ್ಲೂ ಅಷ್ಟೇ. ಒಂದು ವೇಳೆ ನಿಮಗೆ ಎಲ್ಲ ಚೆನ್ನಾಗಿದ್ದು ನಿಮ್ಗೆ ಇಷ್ಟ ಇಲ್ದಿರೋ ಕಲರಲ್ಲಿ ಸಿಕ್ಬಿಡ್ತು, ಅವಾಗ ಏನು ಮಾಡ್ತೀರಾ? ಅದಕ್ಕೆ ನೀವು ವೈಟಾ ಬ್ಲ್ಯಾಕ ಮೊದಲೇ ಫಿಕ್ಸ್, ಸಿಲ್ವರ ಮೆರೂನ ಮೊದಲೇ ಫಿಕ್ಸ್. 1-2 ಫಿಕ್ಸ್ ಇಟ್ಕೊಂಡಿದ್ರಿ. ಯಾಕಂದರೆ ಅಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋವಂಥವ್ರು, ಕನ್ಫ್ಯೂಸ್ ಆಗೋವಂಥ ಸಿನಾರಿಯೋಸ್ಗಳು ತುಂಬ ಬರುತ್ತೆ. ಯಾಕಂದರೆ ಡೆಲ್ಲಿನಲ್ಲಿ ಸ್ಪೆಷಲಿ ಏನು ಈ ಕಾರ್ ಮಾರ್ಕೆಟ್ ಏನಿದೆಯೋ, ಕರಲ್ಬಾಗ್ ಆಗಿರಲಿ, ಪೀತಂಪುರ ಆಗಿರಲಿ, ರೋಹಿಣಿ ಸೆಕ್ಟರ್ ಆಗಿರಲಿ, ಅಥವಾ ಔಟ್ಸ್ಕರ್ಟಲ್ಲಿ ಇರೋವಂಥವ್ರಾಗಿರಲಿ, ಅಥವಾ ಲೋಕಲ್ಗಳಾಗಿರಲಿ, ಕೆಲವರು ಜೋಪಡಿ ಹಾಕ್ಕೊಂಡು ಮಾರ್ತಿರ್ತಾರೆ ಅವರಾಗಿರಲಿ, ಅಥವಾ ಅಲ್ಲಿ ಕೆಲವೊಂದು ಏರಿಯಾಸ್ಗಳಲ್ಲಿ ಏನೇನು ಇಟ್ಕೊಂಡು ಮಾರ್ತಾಯಿದ್ದಾರೋ ಕಾರ್ಗಳನ್ನ. ಸೊ ಇಲ್ಲಿ ಯಾವ ಕಾರುಗಳಿಗೂ ಕೂಡ ಮರ್ಯಾದೆ ಇಲ್ಲ. ಅವರು ಕಾರ್ಗೆ ರೆಸ್ಪೆಕ್ಟ್ ಮಾಡಲ್ಲ ಫಸ್ಟ್ ಆಫ್ ಆಲ್. ಅದು ಅವ್ರಿಗೊಂದು ಗೂಡ್ಸ್ ಥರ. ಸೊ ನಮ್ಮ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಇಷ್ಟಪಡ್ತಾರೆ. ಬಟ್ ಅಲ್ಲಿ ನಿಮಗೆ ಆ ಸಮಸ್ಯೆ ಇದೆ. ನಿಮಗೆ ಅಲ್ಲಿ ವ್ಯಾಲ್ಯೂಸ್ ಇಲ್ಲ. ಅಲ್ಲಿ ಎಲ್ಲರ ಹತ್ರನೂ ಕಾರ್ ಇರ್ತದೆ, ಆಲ್ಮೋಸ್ಟ್ ಎಲ್ಲರ ಹತ್ರನೂ ಕೂಡ. ಇಲ್ಲಿ ನಮ್ಮಲ್ಲಿ ಯಾರು ರಾಯಲ್ ಎನ್ಫೀಲ್ಡ್ ಇಟ್ಕೊಂಡು ಒಂದು ಲೆವೆಲ್ಗೆ ಮೈಂಟೈನ್ ಮಾಡ್ತಿರ್ತಾರಲ್ವ, ಅಲ್ಲಿ ಎಲ್ಲರ ಹತ್ರನೂ ಕಾರ್ ಇರುತ್ತೆ. ಇದೇ ಕ್ಯಾಟಗರಿ ಅಲ್ಲಿಗೆ ಎಲ್ಲರ ಹತ್ರನೂ ಇರುತ್ತೆ ಅಂತ ಸಿಂಪಲ್. ಅಲ್ಲಿ ಮಧ್ಯ ಕುಟುಂಬ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಲ್ಲ ಅವ್ರ ಹತ್ರ ಎಲ್ಲರೂ ಕಾರ್ ಇರ್ತದೆ. ಬಟ್ ಇಲ್ಲಿ ಕೆಲವು ಶ್ರೀಮಂತರಿದ್ರೂ ಕೂಡ ಕಾರೇ ಇರೋಲ್ಲ, ಅದು ಓಕೆ. ಬಟ್ ಸಿಟಿ ಕೂಡ ತುಂಬ ಚಿಕ್ಕದು. ಅಲ್ಲಿ ನಿಮಗೆ ಸ್ಕ್ರ್ಯಾಚಸ್ಸು, ಡ್ಯಾಮೇಜಸ್ಗಳು, ಡೆಂಟ್ಸು ಇದು ಸರ್ವೇ ಸಾಮಾನ್ಯ, ಇದ್ದೇ ಇರುತ್ತೆ. ನೀವು ಮೊದಲೇ ಫಿಕ್ಸ್ ಆಗಿಬಿಡಿ. ಬಟ್ ಅಫ್ಕೋರ್ಸ್ ಅದು ಮಾಡಿ ಇಟ್ಟಿರ್ತಾರೆ, ಅದನ್ನು ತಲೆ ಕೆಡಿಸ್ಕೊಳ್ಳೋದೇನು ಇರೋಲ್ಲ. ಬಟ್ ನೀವು ಇಲ್ಲಿ ಚೆಕ್ ಮಾಡಬೇಕಾಗಿರೋದು ಮೆಕ್ಯಾನಿಕಲಿ ಫಸ್ಟ್, ಮ್ಯಾನ್ಯುಯಲ್ ಗಾಡಿ ಆಗಿದ್ರೆ ಕ್ಲಚ್ಚು, ಗೇರ್ ಬಾಕ್ಸ್ ಚೆಕ್ ಮಾಡಲೇಬೇಕು. ಆಟೋಮೆಟಿಕ್ ಗಾಡಿ ಆಗಿದ್ರೆ ಇಂಜಿನ್ ಒಳಗಡೆ ಈ ಕಡೆ ಗೇರ್ ಬಾಕ್ಸ್, ಅದರಲ್ಲೂ ಗೇರ್ ಬಾಕ್ಸ್ ಬರುತ್ತೆ, ಸ್ಟೇರಿಂಗ್, ಬ್ರೇಕ್, ಎಕ್ಸಲರೇಟ್, ಇಷ್ಟು ನೀಟಾಗಿ ಚೆಕ್ ಮಾಡಬೇಕು. ಇದು ಫಸ್ಟು ಪ್ರಿಯಾರಿಟಿ. ಇಂಜಿನ್ ಬೇ ಎತ್ತೆ ಏನು ಸೌಂಡ್ ಬರ್ತದೆ ಎಲ್ಲ ಪ್ರತಿಯೊಂದು ನೀಟಾಗಿ ಕೂತ್ಕೊಂಡು ಕೂಲಂಕುಷವಾಗಿ ಚೆಕ್ ಮಾಡಬೇಕು. ನೀಟಾಗಿ ಚೆಕ್ ಮಾಡಬೇಕು. ಬ್ಯಾಕ್ ಕಂಪ್ರೆಷನ್ ಚೆಕ್ ಮಾಡಬೇಕು, ತುಂಬ ಇಂಪಾರ್ಟೆಂಟ್. ಡೀಸೆಲ್ ಗಾಡಿಯಲ್ಲಿ ಬ್ಯಾಕ್ ಕಂಪ್ರೆಷನ್ ತುಂಬ ಚೆಕ್ ಮಾಡಬೇಕು. ಸ್ಪೆಷಲಿ ಎಲ್ಲ ಗಾಡಿಯಲ್ಲೂ, ಇವನ್ ಇನೋವಾ ಆಗಿರಲಿ, ಮಹೇಂದ್ರ ಆಗಿರಲಿ, ಎಲ್ಲನೂ ಸೇಮ್, ಏನಂತ ಡಿಫ್ರೆನ್ಸ್ ಇರೋಲ್ಲ. ನಿಮ್ಗೆ ಎಲ್ಲದರಲ್ಲೂ ಚೆಕ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ,
ನೀವು ಗಾಡಿನ ಎಷ್ಟೊತ್ತು ನೋಡೋಕ್ಕಾಗುತ್ತೋ ಅಷ್ಟೊತ್ತು ನೋಡಿ, ಟೆಸ್ಟ್ ಡ್ರೈವ್ ಮಾಡಿ. ನಿಮ್ಮ ಜೊತೆ ಅವ್ರು ಕೂತ್ಕೊಂಡಿರ್ತಾರೆ, ಅವ್ರು ಅಬ್ವಿಯಸ್ಲಿ ನಿಮ್ದು ಕೂತಿರ್ತಾರೆ ನಿಮ್ಮ ಪಕ್ಕ. ನೀವು ಅವ್ರಿಗೆ ಹೇಳಿ, ನಾನು ಸ್ವಲ್ಪ ಸಿಟಿ ಲಿಮಿಟ್ಸ್ ಕರ್ಕೊಂಡು ಹೋಗ್ತೀನಿ, ನಿಮಗೆಲ್ಲ ಫ್ರೀ ಇರೋ ರೋಡಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿ ಎಲ್ಲ ಓಡಿಸಿ. ಏನಾಗುತ್ತೆ ಅಂತ ಹೇಳಿದ್ರೆ, ಎಬವ್ 100 ಕಿಲೋಮೀಟರ್ ಸ್ಪೀಡು ಓಕೆ, ನಿಮ್ಗೆ ಅಲ್ಲಿ ಆ ಥರ ರೋಡೇ ಸಿಗೋಲ್ಲ, ನೀವು ಸಿಟಿಯಿಂದ ಸ್ವಲ್ಪ ಈಚೆ ಬರಲೇಬೇಕು. ಬಟ್ ಆ ಆಪ್ಷನ್ಸ್ ನಿಮಗಿಲ್ಲ. ಅಲ್ಲಿ 100 ಸ್ಪೀಡಲ್ಲಿ ಹೊಡೆಯೋ ಥರ ರೋಡ್ ಯಾವುದೂ ಇಲ್ಲ ನಿಮಗೆ ಸಿಟಿ ಲಿಮಿಟ್ಸ್ನಲ್ಲಿ, ಅದಂತೂ ಪಕ್ಕಾ ಶ್ಯೂರ್. ಅದ್ರ ಮೇಲೆ ಹೊಡೆದ್ರೇ ಗಾಡಿ ಏನು ಅಂತ ಗೊತ್ತಾಗೋದು. ನಿಮ್ಮ ಗಾಡಿದು ರಿಯಲ್ ಮಜಾ ಗೊತ್ತಾಗೋದು ಟರ್ಬೋ ಓಪನ್ ಆದಾಗ. ಇದೇನು ಬಿಟ್ಕೊಳ್ಳಿ, ಅದು 2500 ಏನು RPM ರೇಂಜ್ ಏನಿದೆಯೋ ದಾಟಿದ್ರೆ ಮಾತ್ರನೇ ಒಂದು ಗಾಡಿದು ರಿಯಲ್ ಮಜಾ ನಿಮಗೆ ಗೊತ್ತಾಗೋದು. ಅದರ ಪರ್ಫಾರ್ಮೆನ್ಸ್ ನಿಮಗೆ ಬಿಡೋದು ಟರ್ಬೋ ಓಪನ್ ಆದಾಗ. ಅದು ಓಪನ್ ಆಗಬೇಕಂತ ಹೇಳಿದ್ರೆ ನೀವು ಎಕ್ಸಿಲರೇಟು ಸುಮ್ಮನೆ 4ನೇ ಗೇರಲ್ಲೇ ಎಕ್ಸಿಲೇಟ್ರ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗಲ್ಲ. ತುಂಬ ಜನ ಇದು ಮಿಸ್ಟೇಕ್ಸ್ ಮಾಡ್ತಾರೆ. ಓಡಿಸೋ ಒಂದು ಬರದಲ್ಲಿ ಸುಮ್ಮನೆ RPM ರೈಸ್ ಮಾಡೋದಲ್ಲ, ಅದರಲ್ಲೂ ಡೀಸೆಲ್ ಗಾಡೀಲಿ ಹಂಗೆಲ್ಲ ಮಾಡಿಸ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಡೀಸೆಲ್ ಗಾಡಿ ಮೈಂಟೈನ್ ಮಾಡೋದು, ಪೆಟ್ರೋಲ್ ಗಾಡಿ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಸೊ ತುಂಬ ಜನ ಅದನ್ನು ಮಿಸ್ಟೇಕ್ ನಾನು ತುಂಬ ನೋಡಿದ್ದೀನಿ. ಸೆಕೆಂಡ್ ಗೇರ್ನಲ್ಲೇ 60-70 ಹೋಗೋವರೆಗೂ ವೆಯ್ಟ್ ಮಾಡ್ತಾರೆ. ನೆಸೆಸಿಟಿ ಇಲ್ಲ ಅದು. ತುಂಬ ಡೀಸೆಲ್ ಗಾಡಿ ಬೆಣ್ಣೆ ಥರ ಓಡಿಸ್ಬೋದು, ಅದರಲ್ಲಿರೋ ಟಾರ್ಕಲ್ಲೇ ಓಡಿಸ್ಕೊಂಡು ಹೋಗ್ಬೋದು. ಬರೀ ಟಾರ್ಕಲ್ಲೇ ನೀವು ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ಕೊಂಡು ಹೋಗ್ಬೋದು. ಗೇರ್ ಎಕ್ಸಲೇಟರ್ ಕೊಡೋದೇ ಬೇಡ, ಹಂಗೆ ಹೋಗುತ್ತೆ ಫ್ಲಾಟ್ ರೋಡಲ್ಲಿ. ತುಂಬ ಜನ ನೋಡಿದ್ದೀನಿ ಫಸ್ಟ್ ಗೇರಲ್ಲಿ ಬ್ರೂ ಅಂತ 30 ಹೋಗ್ಬಿಡ್ತಾರೆ. ಅವ್ರಿಗೇಂತ ಗಾಡಿಲ್ಲ ಡ್ರೂ ಅನಿಸ್ಬೇಕು. ಆ ಸೆಕೆಂಡ್ ಗೇರಲ್ಲಿ 60 ದಾಟೋವರೆಗೂ ಸೆಕೆಂಡ್ ಗೇರ್ ಚೇಂಜೇ ಮಾಡಲ್ಲ. ನೀವು ನಂತರ 4ನೇ ಗೇರಲ್ಲಿ 60ವರೆಗೂ ಓಡಿಸ್ಬೋದು, ಆರಾಮಾಗಿ ಓಡಿಸ್ಬೋದು. ಅಷ್ಟು ಬೆಣ್ಣೆ ಥರ ಹೋಗುತ್ತೆ ಗಾಡಿ. ಅಂಥ ಅದಕ್ಕೆ ಡೀಸೆಲ್ ಗಾಡಿ ಟಾರ್ಕ್ ವಸ್ತದೆ ಯಾಕೆ ಸಾಯ್ತಾರೆ ಅಂದರೆ ಅದಕ್ಕೇ. ಆದರೆ ಕೆಲವು ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿ ಓಡಿಸ್ತಾರೆ. ಅದು ಯಾಕೆ ಓಡಿಸ್ತಾರೆ ನನಗಂತೂ ಗೊತ್ತಿಲ್ಲ. ಇಟ್ಸ್ ಓಕೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡೋಣ. ಎಲ್ಲ ಚೆಕ್ ಮಾಡಿ, ಇವೆಲ್ಲ ಸಾಧ್ಯವಾದರೆ ಟ್ರೈ ಮಾಡಿ. ಅಲ್ಲಿ ನಿಮಗೆಲ್ಲ 100+ ಕಿಲೋಮೀಟ್ರ್ ಓಡಿಸುವಂತಹ ಜಾಗ ಸಿಕ್ಕಿದ್ರೆ ಹರಿಯಾಣ ಹೋದರೆ ನಿಮ್ಗೆ ಸಿಗುತ್ತೆ. ಬಟ್ ಅಲ್ಲಿ ನಿಮಗೆ ತುಂಬ ಡಬಲ್ ಟಾಸ್ಕ್ ಅದು. ನಿಮಗೆ ಡೆಲ್ಲಿ ಥರ ನಿಮ್ಗೆ ಅಷ್ಟು ಕನ್ವೀನಿಯಂಟ್ ಇರೋದಿಲ್ಲ ಹರಿಯಾಣದಲ್ಲಿ. ಬಟ್ ನಾನು ನಿಮ್ಗೆ ಅಲ್ಲೇನು ಹೋಗಿ ಅಂತ ನಾನು ಹೇಳೋಕ್ಕಾಗಲ್ಲ. ಅಲ್ಲೂ ಒಬ್ಬರು ಒಳ್ಳೆ ಡೀಲರ್ ಇದ್ದಾರೆ, ಅದು ನಿಮ್ಗೆ ಲಾಸ್ಟ್ ಟೈಮ್ಗೆ ಹೇಳಿದ್ದೆ. ಅಲ್ಲೂ ಚೆನ್ನಾಗಿ ಡೀಲ್ ಮಾಡ್ತಾರೆ, ನೀವು ಮಾಡಬಹುದು. ಆ್ಯಂಡ್ ನಿಮಗೆ ಇನ್ನೊಂದೇನಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಚೆಕ್ ಮಾಡಿಸಿ. ಆ ಗಾಡಿಯಲ್ಲಿ ಈ ಡಸ್ಟರು, ಈ ಇನೋವಾ ಈ ಥರ ಗಾಡಿಗಳು ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಬರಲ್ಲ. ಬಟ್ ನಿಮಗೆ ಹೊಸ ಸಫಾರಿ ಆಗಿರಲಿ ಅಥವಾ ಯಾವುದು ಕ್ರೆಟಾ ಗಾಡಿ ಆಗಿರಲಿ, ಹೋಂಡಾ ಇದು ಕ್ರೆಟಾ ಬರುತ್ತಲ್ಲ ಆ ಗಾಡಿ ಆಗಿರಲಿ, ಅಥವಾ XUV500 ಆಗಿರಲಿ, ಅಥವಾ ಇನ್ಯಾವುದು ರೀಸೆಂಟ್ 2015 ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಅಪ್ಡೇಟ್ ಎಲ್ಲ ಆಯ್ತಲ್ವ, ಆವಾಗ ಬಂದಿದ್ದ ಗಾಡಿಗಳೆಲ್ಲ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅದು ಸ್ವಲ್ಪ ಚೆಕ್ ಮಾಡಿಸಿ, ಅದು ಮೇಯ್ನ್ ಥಿಂಗ್ ಅದು ಸೆಕೆಂಡ್. ಆ್ಯಂಡ್ ಇಂಜಿನ್ ಹೆಡ್ ಓಪನ್ ಆಗಿದೆ ಚೆಕ್ ಮಾಡಿ. ಇದೆಲ್ಲ ಚೆಕ್ ಮಾಡಿದ ಮೇಲೆ ನೀವು ಕಿಟಕಿಗಳ ಹತ್ರ ಬನ್ನಿ. ತುಂಬ ಜನ ಫಸ್ಟ್ ಹೋಗ್ಬಿಡ್ತಾರೆ ಗ್ಲಾಸ್ ಹತ್ರ, ವಿಂಡೋ ಒಡೆದೋಗಿದೆಯಾ, ಗ್ಲಾಸ್ ಹೊಡೆದೋಗಿದೆಯಾ ಅಂತ. ಹೊಡೆದೋಗಿರೋ ಎಷ್ಟೋ ರೀಸನ್ಸ್ ಹೊಡೆದೋಗಿರ್ತದೆ. ಆಕ್ಸಿಡೆಂಟ್ ಆಗೇ ಹೊಡೆದೋಗ್ಬೇಕಂತ ಏನಿಲ್ಲ. ತೆಂಗಿನಕಾಯಿ ಕೆಳಗೆ ಬಿದ್ರೂ ಹೊಡೆದೋಗುತ್ತೆ. ಇನ್ನೊಬ್ಬ ಯಾರು ಚಿಕ್ಕ ಮಗು ಕಲ್ಲಸೂರು ಕ್ರಾಕ್ ಆಗುತ್ತೆ. ಅದು ಮ್ಯಾಟ್ರೇ ಅಲ್ಲ. ಅದು ಮ್ಯಾಟ್ರೇ ಅಲ್ಲ. ನೀವು ಮೇಯ್ನ್ ನೋಡ್ಕೊಳ್ದು ಒಳಗಡೆ ಚಾಸಿ ಏನಾಗಿದೆ, ಪಿಲ್ಲರ್ಗಳು ಏನಾಗಿದೆ, ಡ್ಯಾಮೇಜ್ ಆಗಿದೆಯಾ. ನಿಮಗೆ ಬಂಪರ್ ಹಿಂದ್ಗಡೆ ಒಂದು ಪಟ್ಟಿ ಥರ ಇರ್ತದೆ ನಿಮಗದು. ಅದು ಚಾಸಿಗಿಂತ ಒಂಚೂರು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅದು ಎಲ್ಲ ಗಾಡಿಗಳು ಮೆಜಾರಿಟಿ ಎಲ್ಲ ಗಾಡಿಗಳಲ್ಲಿ ಇರ್ತದೆ. ಅದು ಬೆಂಡಾಗಿದೆಯಾ ಫಸ್ಟ್ ಚೆಕ್ ಮಾಡಿ. ಅದು ನಿಮ್ಗೆ ಕ್ಲೀನಾಗಿ ಕಾಣಿಸುತ್ತೆ. ಅದು ನೀವು ತೆಗೆದುಬಿಟ್ಟು ಹಿಂಗೆ ಲೈಟ್ ಹಾಕ್ಬಿಟ್ರೆ ಕಾಣಿಸುತ್ತೆ ಬೆಂಡಾಗಿದೆಯಲ್ಲ ಅಂತ ಗೊತ್ತಾ. ಅದರಲ್ಲೇ ಗೊತ್ತಾಗ್ಬಿಡ್ತದೆ ಆನ್ಸರ್. ಅದ ಮೇಲ್ಗಡೆ ಹಿಂಗೆ ತೆಗಿತೀವಲ್ವ, ನಿಮಗೆ ಬಾಯ್ನೆಟ್ ತೆಗಿತೀವಲ್ಲ, ತೆಗಿಬೇಕಾದ್ರೆ ಅಲ್ಲಿಂದ ಫುಲ್ ಎಲ್ ಶೇಪಲ್ಲಿ ನೋಡ್ಕೊಂಬನ್ನಿ, ನೀಟಾಗಿ ಗೊತ್ತಾಗ್ಬಿಡ್ತದೆ ನಿಮಗೆ. ಆಮೇಲೆ A ಪಿಲ್ಲರು, B ಪಿಲ್ಲರು ಅದೆಲ್ಲ ಚೆಕ್ ಮಾಡಿ, ಅದೇ ಆನ್ಸರ್. ಆಮೇಲೆ ರಬ್ಬರ್ ತೆಗೆದು ನೋಡಿ, ನಿಮಗೆ ಪಂಚಿಂಗ್ ಎಲ್ಲ ಕರೆಕ್ಟಾಗಿ ಹಾಕಿರೋದು ಗೊತ್ತಾಗ್ಬಿಡ್ತದೆ. ನಿಮಗೆ ಮ್ಯಾನ್ಯಲ್ ಪಂಚ್ ಆಗಿದ್ದೀರಾ ಅಥವಾ ರಿಪೇರಿ ಆಗಿರೋದಾಗ ಗೊತ್ತಾಗ್ಬಿಡ್ತದೆ. ಸರ್ವಿಸ್ ಹಿಸ್ಟ್ರಿ ಇಲ್ಲ ಅಂದರೆ ಇವೆಲ್ಲ ಚೆಕ್ ಮಾಡಿ, ಇದ್ರೂ ಚೆಕ್ ಮಾಡಿ ಬೆಟರ್ ಅದು. ಆಮೇಲೆ ಸೀಟು, ರೆಸ್ಟಿಂಗು ಅವೆಲ್ಲ ಮ್ಯಾನೇಜಬಲ್, ಎಲ್ಲನೂ ಮ್ಯಾನೇಜಬಲ್. ಎಲ್ಲನೂ ತುಂಬ ಹೈ ಇಟ್ಕೊಂಡು ಹೋಗ್ಬೇಡಿ. ತಗೊಳ್ತಿರೋದು ಯೂಸ್ಡ್ ವೆಹಿಕಲ್, ಏನಾದರೂ ತರಲೇ ಇದ್ದೇ ಇರುತ್ತೆ. ಹಂಗಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮೇಜರ್ ಇಷ್ಟು ನೋಡಿ ಅಷ್ಟೇ. ಆಮೇಲೆ ಬನ್ನಿ ಸ್ಕ್ರ್ಯಾಚಸ್ಸು, ಡೆಂಟ್ಸು, ಟೈರ್ಗಳು, ಸಸ್ಪೆನ್ಷನ್ ಕೂಡ ಸ್ವಲ್ಪ ಯೂಸ್ ಇರುತ್ತೆ. ಕೆಲವು ಗಾಡಿಗಳು ಸಸ್ಪೆನ್ಷನ್ ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ನೋಡಿ Mercedes Benz ಇವೆಲ್ಲ ಹೇರ್ ಸಸ್ಪೆನ್ಷನ್ ಅಲ್ಲ, ಗಾಡಿ ನಿಲ್ಲಿಸಿದ್ರೆ ಹೇರೇ ಬಿದ್ದೋಗಿರುತ್ತೆ, ಮತ್ತು ಅದೆಲ್ಲ ಹಿಂಸೆ ಆಗುತ್ತೆ. ಬಟ್ ಅಫ್ಕೋರ್ಸ್ ನೀವು ಚೇಂಜ್ ಮಾಡ್ಕೋಬೋದು, ಅದೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಸಸ್ಪೆನ್ಷನ್ ಕೂಡ ಹ್ಯೂಜ್ ಅಮೌಂಟ್, ಯಾಕಂದ್ರೆ ಅದು ಲಿಂಕ್ ರಾಡ್ ಪ್ರತಿಯೊಂದು ದೊಡ್ಡ ಇಷ್ಟದಲ್ಲಿ ಇಷ್ಟೇ ಇದೆ. ಅದು ಒಂದು ನೋಡೋದಕ್ಕೆ ಸಿಂಪಲ್ ಅದು ಗಾಡಿ. ಸಸ್ಪೆನ್ಷನ್ ಅದು ತುಂಬ ಸಿಂಪಲ್, ಸ್ಪ್ರಿಂಗ್ ಹಾಕಿದ್ರೆ ಒಂದು ಬುಡ್ಡ ಥರ ಇರ್ತದೆ, ಬರ್ತದೆ ಹೋಗುತ್ತೆ. ಬಟ್ ನೀವು ಅದನ್ನು ಬಿಚ್ಚಕ್ಕೆ ಶುರು ಮಾಡಿದ್ರೆ ತುಂಬ ಕ್ರಿಟಿಕಲ್ ಇದೆ. ಅಷ್ಟು ದೊಡ್ಡ ಎಷ್ಟೋ ಐಟಮ್ಸ್ಗಳೆಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ನೀವು ಪ್ರತಿಯೊಂದು ಸ್ಟೇಜ್ನೂ ಕೂಡ ನೀಟಾಗಿ ಚೆಕ್ ಮಾಡಿ. ನಿಮಗೆಲ್ಲ ಹೆಂಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ನಿಮ್ಗೆ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತೊಗೋಬೇಕು ಅಂತ ಅನಿಸಿದ್ರೆ ನಂದು ಬೆಸ್ಟು ರೆಕಮೆಂಡೇಷನ್, ಲೋಕಲಲ್ಲಿ ಸರ್ವಿಸ್ ಸೆಂಟ್ರ್ ಇದೇ ಇರ್ತದೆ. ನೀವು ಗೂಗಲ್ ಮಾಡೋ ಸಿಕ್ಬಿಡ್ತದೆ. ಉದಾಹರಣೆಗೆ ನೀವು ಈಗ ಇನೋವಾ ತೊಗೊಳ್ತಿದ್ರಂದರೆ ಇನೋವಾ ಸರ್ವಿಸ್ ಸೆಂಟ್ರ್ ಅಂತ ಹೊಡೆದ್ಬಿಟ್ರೆ ನಿಮ್ಗೆ ಸಿಕ್ಬಿಡ್ತದೆ. ನಿಯರ್ ಬೈ ಇದೆಯಾ ಚೆಕ್ ಮಾಡಿ. 2 ಕಿಲೋಮೀಟ್ರ್ ಇದ್ದರೂ 5 ಕಿಲೋಮೀಟ್ರ್ ಪರವಾಗಿಲ್ಲ, ತೊಗೊಂಡು ಹೋಗಿ, ಅವ್ರ ಪರ್ಮಿಷನ್ ತೊಗೊಂಡು ಒಬ್ಬರನ್ನ ಕರ್ಕೊಂಡು ಹೋಗಿ.
ಬೇಕಾದ್ರೆ ಜೊತೆಗೆ ಬರೋದು ಒಂದು ಊಟ ಗಿಟ್ಟ ಕೊಡ್ಸ್ಬಿಟ್ಟು ಬೆಣ್ಣೆ ಹಚ್ಚಿಟ್ಟು ಅವನೇ ಎಲ್ಲ ಹೇಳ್ಬಿಡ್ತಾನೆ ಸತ್ಯ ಅದ್ರದ್ದು. ಬಟ್ ಹಂಗೆ ಹೇಳೋಕ್ಕಾಗಲ್ಲ, ಕಳ್ಳನ ಮಕ್ಕಳು ಹೇಳಲ್ಲ. ಬಟ್ ನನಗೆ ಒಬ್ಬ ಯಾವನ ಹೇಳಿದ್ದ ತೊಗೋಬೇಡಿ ಅಂತ ಹೇಳಿದ್ದ. ಬಟ್ ನಾನು ತೊಗೊಂಡೆ ಆ ಗಾಡಿನ. ಆ್ಯಕ್ಚುಲಿ ಅವನೇನಕ್ಕೆ ತೊಗೋಬೇಡ ಅಂತ ಹೇಳಿದರೆ ಅಂದರೆ ಅವನು ಆ ಗಾಡಿನ ಅವ್ರ ಕಡೆ ಯಾರಿಗೋ ಒಬ್ಬರಿಗೆ ಮೊದಲೇ ಮಾತಾಡ್ಬಿಟ್ಟಿದ್ದ. ಬಟ್ ನಂಗೆ ಆ್ಯಕ್ಚುಲಿ ಆ ಗಾಡೀಲಿ ಅವ್ನು ಹೇಳಿದ್ದು ಯಾವ ಫಾಲ್ಟು ಇರಲಿಲ್ಲ ಅದ್ರಲ್ಲಿ ಗಾಡಿ. ಅವನಿಗೂ ನಾನು ಅವಾಗ ನಂಗೆ ಇನ್ಶಿಯಲ್ ಸ್ಟೇಜಲ್ಲಿ ನನಗೆ ಇನ್ನೊಂದು ಸಲ ಸೆಕೆಂಡ್ ಒಪಿನಿಯನ್ ತೊಗೊಳ್ಬೇಕಾದ್ರೆ ನಾನು ತರಿಸಿದ್ದೆ ಅದನ್ನ. ತರಿಸಿ ನೋಡಪ್ಪ ಚೆಕ್ ಮಾಡಪ್ಪ ಅಂತ ಹೇಳಿದ್ದೆ. ಅವನು ಒಳ್ಳೆ ಒಪಿನಿಯನ್ನೇ ಕೊಟ್ಟ. ಗಾಡಿ ಸೂಪರಾಗಿದೆಯಪ್ಪ ಅಂತೆಲ್ಲ ಹೇಳ್ದ. ನನಗೆ ಯಾಕೆ ಮತ್ತೆ ತೊಗೋಬೇಡ ಅಂತಾನೆ, ಅದು ಇವನೇ ಇಲ್ಲಿ ಕೆಲಸ ಮಾಡೋದು ತೊಗೋಬೇಡ ಅಂತವ್ರು. ಆಮೇಲೆ ಹೋದವನು ಆಲ್ರೆಡಿ ಈ ಗಾಡಿ ಇನ್ನೊಬ್ಬರಿಗೆ ಯಾರಿಗೋ ಡೀಲ್ ಮಾಡಿಬಿಟ್ಟಿದ್ದ. ಬಟ್ ಇವನಿಗೇನು ಚಿಲ್ಲರೆ ಅಡ್ವಾನ್ಸ್ ಅಂದರೆ ಕೆಲಸ ಮಾಡೋನು ಅಲ್ಲಿ ಮೇಯ್ನ್ ಅಲ್ಲ, ಅವನು ಕೆಲಸ ಮಾಡೋನು ಈ ಗಾಡಿ ತೊಗೋಬೇಡಿ ಅಂದ. ಯಾಕೆ ಯಾವನ್ ತೊಗೋಬೇಡಿ ಅಂತ. ಈಗ ನಮ್ಮ ಶಾಪಿಗೆ ಬಂದ್ಬಿಟ್ಟು ಈ ಹೊಸ ತೊಗೋಬೇಡಿ ಅಂದರೆ ಏನೋ ಇದೆ ಅಂತಾರಲ್ಲ ಅರ್ಥ. ಇಟ್ಸ್ ಸೈಕಾಲಜಿಕಲ್ ಥಿಂಗ್. ಅದಕ್ಕೆ ನನಗೆ ಆ್ಯಕ್ಚುಲಿ ಆ ಕಲರ್ ನಂಗೆ ಇಷ್ಟ ಇರಲಿಲ್ಲ. ಆದ್ರೂ ಆ ಕಲರ್ ನಮ್ಮ ಕ್ಲೈಂಟಿಗೆ ಒಪ್ಪಿಸ್ದೆ ಆ ಕಲರ್ನ. ಒಳ್ಳೆ ಗಾಡಿ ಇದು ಅಂತೇಳಿ ಅವ್ರು ಆ್ಯಕ್ಚುಲಿ ವೈಟ್ ಹೇಳಿದ್ದು. ಬಟ್ ಆ ಗಾಡಿ ಕಲರ್ ಸಿಲ್ವರ್ ಆ್ಯಕ್ಚುಲಿ ವೈಟ್ಗಿಂತ ಡಿಫ್ರೆಂಟ್. ಅದು ನಿಮಗೆ ಸಿಲ್ವರ್ ಆ್ಯಕ್ಚುಲಿ ಡಿಫ್ರೆಂಟ್ ಕಾಂಬಿನೇಷನ್. ಆ ಕಲರ್ ಬಗ್ಗೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ ನಾನು ನಿಮಗೆ. ಸೊ ಇದಿಷ್ಟು ಇದರಲ್ಲಿ ಹೇಳಿದ್ದು. ಇದರಲ್ಲಿ ಕೆಲವೊಂದು ಗಾಡಿಗಳು ಬರ್ತದೆ. ಈಗ ಅರ್ಬನ್ ಕ್ರೂಸರ್ ಆಗಿರಲಿ, ಯಾವ್ಯಾವ ಬರ್ತಾವಪ್ಪ, ಕ್ರೆಟಾ ಅಂತೆ, ಆಮೇಲೆ ಮ್ಯಾಗ್ನೆಟ್ ಅಂತೆ, ನಿಸ್ಸಾನ್ ಮ್ಯಾಗ್ನೆಟು, ಕೈಗರು, ಇದೆಲ್ಲ ಗಾಡಿಗಳೇ ಅಲ್ಲ. ಫಸ್ಟ್ ಆಫ್ ಆಲ್ ಇದೆಲ್ಲ ಸುಮ್ಮನೆ ಒಂದು ಏನು ಹ್ಯಾಚ್ ಬೇಕಾಗೆ ಸ್ವಲ್ಪ ಹೈಟ್ ಮಾಡಿಬಿಟ್ಟು ಕೊಟ್ಟಿರೋ ಗಾಡಿಗಳು ಅಷ್ಟೇ. ಇವ್ಯಾವ SUV ಅಲ್ಲ, ಇವ್ಯಾವ ಕ್ರಾಸ್ ಓವರು ಅಲ್ಲ. ಫಸ್ಟ್ ಆಫ್ ಆಲ್ ಅಷ್ಟು ಇದು ಯಾವ ಗಾಡಿಗಳು ಕೆಟ್ಟದ್ದು ನಾನು ಹೇಳ್ತಿಲ್ಲ, ಬಟ್ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಕೊಡುವಂಥ ಗಾಡಿಗಳು ಅಲ್ಲ, ಅದಂತೂ ಪಕ್ಕ. 1 ಲೀಟ್ರ್ ಆಗಿರಲಿ, 1.2 ಲೀಟ್ರ್ ಆಗಿರಲಿ, 1.5 ಲೀಟ್ರ್ ಆಗಿರಲಿ, ಇವ್ಯಾವ ಅದ್ಭುತವಾದಂಥ ಗಾಡಿಗಳು ಅಲ್ಲ. ಸ್ಪೆಷಲಿ ಅವು ಪೆಟ್ರೋಲ್ ಒಂದು ಲಿಮಿಟೆಡ್ ಒಂದು ಓವರ್ ಪರ್ಫಾರ್ಮೆನ್ಸೇ ಅಲ್ಲ. ಫಸ್ಟ್ ಆಫ್ ಆಲ್ ಯಾವ ಸುಮ್ಮನೆ ಒಂದು ಕ್ಲಾಸ್ ಅಷ್ಟೇ ಗಾಡಿಗಳು, ಆ ಥರ ಗಾಡಿಗಳು ಆಗಿರೋದ್ರಿಂದ ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಯಾಕಂದ್ರೆ ಅದು ನಿಮ್ಗೆ ಅಷ್ಟು ರಿಸ್ಕ್ ತೊಗೊಳ್ಳೋಂಥ ಗಾಡಿಗಳು ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ತುಂಬ ಇದೆ ಆ ಥರ ಗಾಡಿಗಳು. ಅವು ಕಂಡಂಬ ನಾನು ಹೇಳ್ತಿಲ್ಲ ಫಸ್ಟ್ ಆಫ್ ಆಲ್. ಕಾರಣ ನನ್ನ ಬ್ರದರ್ ಹತ್ರ ಇರೋದು ನಿಸ್ಸಾನ್ ಮ್ಯಾಗ್ನೆಟ್ ಅಲ್ಲ, ಕೈಗರ್ ಇರೋದು ರೆನಾಲ್ಟು. ನಮ್ಮ ಮನೆಯಲ್ಲೇ ಇನ್ನೊಂದು ಗಾಡಿನೂ ಇದೆ, ನಂದಲ್ಲ, ನಮ್ಮ ರಿಲೇಷನ್ ಸ್ವಂತ, ನಮ್ಮ ಅಮ್ಮನ ತಮ್ಮ. ಅವ್ರು ಕೂಡ ನಿಸ್ಸಾನ್ ಮ್ಯಾಗ್ನೆಟ್ ಇಟ್ಟಿದ್ದಾರೆ. ಅದನ್ನು ನಾನೇ ಡೆಲಿವರಿ ತೊಗೊಂಬಂದಿದ್ದು. ಹೊಸ ಗಾಡಿ ಇಲ್ಲೇ ತೊಗೊಂಡಿದ್ದು, ಬೆಂಗಳೂರಿನಲ್ಲಿ ತೊಗೊಂಡಿದ್ದು. ಹಂಗಾಗಿ ನಾನು ಆ ಗಾಡಿಗಳನ್ನೆಲ್ಲ ಓಹೋ ಆಹಾ ಅನ್ನೋ ಥರ ಗೂಳಿ ನುಗ್ಗುತ್ತೆ, ಟಗರು ಬಂದಂಗೆ ಬರ್ತದೆ, ಆನೆ ಬಂದಂಗೆ ಬರುತ್ತೆ, ಕುದುರೆ ಬಂದಂಗೆ ಬರುತ್ತೆ ಅಂತೇಳಿ ಹಂಗೆ ರೀಲ್ ಬಿಡೋಕ್ಕೆ ಬರೋಲ್ಲ. ಯಾಕಂದ್ರೆ ನಾನು ಗಾಡಿಗಳನ್ನೆಲ್ಲ ಓಡಿಸ್ಬಿಟ್ಟಿದ್ದೀನಿ, ಏನೂ ಮಜಾ ಕೊಡೋಲ್ಲ. ಸೊ ಹಂಗಾಗಿ ನಾನೇನು ನಿಮ್ಗೆ ಆ ಥರ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಕ್ರೆಟಾ ಒಂದು ಓಕೆ, ಅದು ಏನಿದೆಯೋ ಅದು ಗಾಡೀಲಿ 1.5 ಲೀಟ್ರ್ ಅದು ಚೆನ್ನಾಗಿದೆ, ಸ್ಮೂತಾಗಿದೆ. ಈ ಹೋಂಡಾ ಗಾಡಿಗಳೆಲ್ಲ ತುಂಬ ಸ್ಮೂತಾಗಿರುತ್ತೆ, ಚೆನ್ನಾಗೇನೆ ಇರುತ್ತೆ. ಬಟ್ ಆ ರೇಂಜಿಗೆ ಏನು ಇರೋದಿಲ್ಲ. ಸೊ ಹಂಗಾಗಿ ನಾನು ಅದಷ್ಟು ರೆಕಮೆಂಡ್ ಮಾಡಲ್ಲ. ಬಟ್ ಆ್ಯಕ್ಚುಲಿ ನನಗೊಂದು ಆಸೆ ಇತ್ತು, ಎಂಡೋವರ್ ತೊಗೋಬೇಕನ್ನೋ ಭಾಳ ಆಸೆ ಇತ್ತು. ನನ್ನ ಪರ್ಸ್ನಲ್ ಯೂಸ್ಗೆ ಓಡಿಸ್ಕೊಂಬರೋಕ್ಕೆ ಇನ್ನೊಬ್ಬರು ಕ್ಲೈಂಟು ಕೊಡ್ಸೋಕ್ಕಲ್ಲ, ಅದು ಮಾಡಿದ್ದೀನಿ ಇಷ್ಟೊಂದು ಸಲ. ಬಟ್ ನಾನು ಇಟ್ಕೋಬೇಕನ್ನೋ ಆಸೆ ತುಂಬ ಇತ್ತು. ಈವನ್ ಎಕೋಸ್ಪೋರ್ಟೇ ನಾನು ಆರೆಂಜ್ ಕಲರ್ ಒಂದು ಇಟ್ಟಿದ್ದೆ, 2013 ಮಾಡಲು. ಇನ್ನೊಂದು 15 ಮಾಡಲು ಒಂದು ವೈಟ್ ಇಟ್ಟಿದ್ದೆ. ಆ್ಯಕ್ಚುಲಿ ವೈಟ್ ನಾನು ಅವಾಗ ಯಾಮಾರಿಬಿಟ್ಟಿದ್ದೆ, ನನಗೆ ಗೊತ್ತಿರಲಿಲ್ಲ ಅವಾಗ. ಆರೆಂಜ್ ತುಂಬ ಚೆನ್ನಾಗಿತ್ತು. ಅದು ಕೊಡೋ ಟೈಮಲ್ಲಿ ನನಗೆ ಹೆಚ್ಚು ಕೊಡಬಾರ್ದಾಗಿತ್ತು ಅನ್ಸ್ಬಿಡ್ತು, ಆಲ್ರೆಡಿ ಅದು ದುಡ್ಡು ಇಸ್ಕೊಂಡ್ಬಿಟ್ಟಿದ್ದೆ. ಅದೊಂದು ಆರೆಂಜ್ ಸಖತ್ ಇಷ್ಟ ಆಗಿತ್ತು. ವೈಟ್ ಒಂದು ನಾನೇ ಮೋಸ ಹೋಗಿದ್ದೆ, ಅದು ಬೆಂಗಳೂರು ಗಾಡಿನೇ ಅದು. ನಂಗೆ ಡೆಲ್ಲಿ ಗಾಡಿಯಲ್ಲಿ ಮೋಸ ಅಷ್ಟೊಂದು ಹೋಗಿಲ್ಲ, ಯಾವುದೋ ಸ್ಟಾರ್ಟಿಂಗಲ್ಲಿ 1 ಸಲ 2 ಸಲ ಕೆಟ್ಟ ಇನ್ಸಿಡೆಂಟ್ ಆಗಿತ್ತು ಅಷ್ಟೇ. ಬಟ್ ಬೆಂಗಳೂರು ಗಾಡಿಗಳೆಲ್ಲ ಮೋಸ ಹೋಗ್ಬಿಟ್ಟಿದ್ದೆ ನಾನು. ಇರಲಿ, ಆ ಎಕ್ಸ್ಪೀರಿಯೆನ್ಸೇ ನಿಮ್ಮ ಹತ್ರ ನಾನು ಹೇಳೋಕ್ಕೆ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೊ ಮಚ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಸೆಲ್ ಗಾಡಿನ ಹೇಗೆ ಮೇಂಟೆನೆನ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬೈ ಬೈ.